ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಯ ಲಾಗ್ಸ್. ಇವತ್ತಿನ ದಿನ ನಾವು ಟೊಮೊಟೊ ಚಟ್ನಿ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆಯಲ್ಲಿ ಚಿತ್ರಾನ್ನ, ದೋಸೆ, ಇಡ್ಲಿ ಮತ್ತು ಅನ್ನಕ್ಕೆ ಜೊತೆನೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋಣ ಅಂತ ನೋಡೋಣ. ಸೊ ಈಗ ನಾನು ಆನಿಯನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು, ಸೊ ಆಮೇಲೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊಗೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಬೇಕು. ಒಂದು ಹಾಫ್ ಸ್ಪೂನು, ಜಾಸ್ತಿ ಹಾಕ್ಕೋಬಾರ್ದು. ಒಂದು ಹಾಫ್ ಸ್ಪೂನ್ ಟೊಮೊಟೊ ಚಟ್ನಿ ಹಾಕ್ಕೊಬೇಕು. ಸಾಲ್ಟ್ನ ಹಾಕ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಸೊ ಇದು ಆದಮೇಲೆ ಪ್ಲೇಟ್ನ ಕವರ್ ಮಾಡಿ ಇಡಬೇಕು ಒಂದು 5 ಮಿನಿಟ್ಸು. ಸೊ ಒಂದು 1 ಮಿನಿಟ್ಸ್ಗೆ ಓಪನ್ ಮಾಡಿ ಚೆಕ್ ಮಾಡಿ ಇದು ಟರ್ನ್ ಮಾಡ್ಕೊತಾ ಇರಬೇಕು. ಸೊ ಅದು ತಳ ಹತ್ತಬಾರ್ದು. ಆವಾಗವಾಗ ನೋಡಿಕೊಂಡು ಫ್ರೈ ಮಾಡ್ಕೊಬೇಕು. ಸೊ ಆಮೇಲೆ ಇದರಲ್ಲಿ ನಾನು ಆಲ್ರೆಡಿ ಫ್ರೈ ಮಾಡಿಟ್ಟಿದ್ದೀನಿ. ಕರಿಬೇವು, ಸ್ವಲ್ಪ ಗಾರ್ಲಿಕ್ಕು, ಒಣಮೆಣ್ಸಿನ್ಕಾಯಿ ಕಾಣಿಸ್ತಾ ಇದೆ ಅನಿಸುತ್ತೆ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಕರಿಬೇವು ಹಾಕೋದ್ರಿಂದ ಎಲ್ಲ ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಅಲ್ಲಿ ಇಲ್ಲಿ ತೆಗೆದಿರ್ತಾರೆ. ಈ ಥರ ಚಟ್ನಿಲಿ ಫ್ರೈ ಮಾಡಿ ಹಾಕಿದ್ರೆ ಅದ್ರ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಅದು ಘಮನೇ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊಬ್ಬರಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಕವರ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ, ಇನ್ನು ಫ್ರೈ ಆಗಬೇಕಿದು. ಸ್ವಲ್ಪ ಫ್ರೈ ಆಗಿದೆ. ಸೊ ಇವಾಗ ಒಂದು ಟೈಮ್ ಟರ್ನ್ ಮಾಡಿಬಿಟ್ಟು ಇಡೋದು. ಇಟ್ಟರೆ ಅವಾಗವಾಗ ಟರ್ನ್ ಮಾಡ್ಕೊತಾ ಇರಬೇಕು. ಇಲ್ಲ ಅಂದರೆ ಅದು ಸ್ವಲ್ಪ ತಳ ಹತ್ತೋ ಥರ ಆಗಿಬಿಡುತ್ತೆ. ಇವಾಗ ಕವರ್ ಮಾಡಿ ಇಟ್ಬಿಡಬೇಕು. ಈ ಕಡೆ ದೋಸೆ ಮಾಡ್ತಾಯಿದ್ದೆ ನಾನು. ಸೊ ಅದಕ್ಕೋಸ್ಕರ ಪೊಟೊಟೊ ಕೂಡ ಇಟ್ಟಿದ್ದೀನಿ ಬಾಯ್ಲ್ ಆಗೋಕ್ಕೆ. ಸೊ ಇನ್ನೊಂದು ಕಡೆ ಪೊಟೊಟೊದು ಪಲ್ಯ ಕೂಡ ಮಾಡಬೇಕು. ಸೊ ಇದು ನನ್ನದು ಮನಿ ಪ್ಲಾಂಟ್ ಕಿಚನಲ್ಲಿ ಇಟ್ಟಿರೋದು. ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ, ಇವಾಗ ತುಂಬ ಸಾಫ್ಟ್ ಆಗಿದೆ ಆಲ್ಮೋಸ್ಟ್. ನೋಡಿ, ನೀವು ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ನೀರೆಲ್ಲ ಬಿಟ್ಕೊಂಡಿದೆ ಆಲ್ರೆಡಿ. ಸೊ ಈ ಥರ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಅದು ಚೆನ್ನಾಗಿರೋದು. ಇಲ್ಲಾಂದರೆ ಹಸಿ ಹಸಿ ಈ ಥರ ಸ್ಮೆಲ್ಲೆಲ್ಲ ಬರ್ತಾಯಿರುತ್ತೆ. ನೋಡಿ, ಸೈಡಲ್ಲೆಲ್ಲ ನೀರೆಲ್ಲ ಬಿಟ್ಕೊತಾ ಇದೆಯಲ್ಲ. ಸೊ ಆ ಥರ ನೋಡಿ, ಪೊಟೊಟೊ ಪಲ್ಯ ಮಾಡೋಕ್ಕಂತೆಲ್ಲ ಇಟ್ಟಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಹಾಕ್ತಾಯಿದ್ದೀನಿ. ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರಿಬೇವು, ಸ್ವಲ್ಪ ಆನಿಯನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಸೊ ಇವಾಗ ಹಾಕ್ತಾಯಿದ್ದೀನಿ. ಆಯಿಲೆಲ್ಲ ಫ್ರೈ ಆಗಿದೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಸೊ ಇವಾಗ ನಾನು ಹಾಕ್ತಾಯಿದ್ದೀನಿ. ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಬೇಕು ಚೆನ್ನಾಗಿ. ಇದು ಪೊಟೊಟೊ ಪಲ್ಯ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಆವಾಗವಾಗ ಪೊಟೊಟೊ ಪಲ್ಯ ಮಾಡ್ಕೊತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ನೀರು ಬಿಟ್ಕೊಂಡಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತ. ಸಾಫ್ಟ್ ಆಗಬೇಕದು, ನೋಡಿದ್ರಲ್ಲ. ನೋಡಿ, ಇದು ಕಲರ್ ಎಷ್ಟು ಚೆನ್ನಾಗಿದೆ. ಆನಿಯನ್ನು ಏನು ಜಾಸ್ತಿ ಹಾಕಿಲ್ಲ ನಾನು. ಆನಿಯನ್ನು, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಹಾಕಿದ್ದೀನಿ. ಮತ್ತು ಇದು ಕರಿಬೇವು ಅಷ್ಟೇ ಹಾಕಿರೋದು, ಇನ್ನೂ ಜಾಸ್ತಿ ಹಾಕಿಲ್ಲ. ಇದನ್ನು ದೋಸೆ ಜೊತೆಲ್ಲ ತುಂಬ ಚೆನ್ನಾಗಿರುತ್ತೆ. ಪೊಟೊಟೊ ಎಲ್ಲ ಬೇಯಿಸಿಟ್ಟಿದ್ನಲ್ಲ. ಸೊ ಇವಾಗ ಜಾಸ್ತಿ ಮಾಡ್ತಾಯಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ. ಮತ್ತು ಅದು ಬೇಯಿಸಿರೋದು ಇಟ್ಕೊಂಡಿರ್ತೀನಿ, ಆವಾಗವಾಗ ಯೂಸ್ ಮಾಡ್ಕೊತೀನಿ. ಸೊ ಇವಾಗ ಸ್ವಲ್ಪ ಅರಿಶಿನ ಪೌಡರು ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರು ಸ್ವಲ್ಪ ಹುರ್ಕೊಬೇಕು. ಸೊ ಇದು ಬಂದುಬಿಟ್ಟು ಶುಂಠಿ ಪೌಡರು.
ಶುಂಠಿ ಇದು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸಿದ್ದು. ಸೊ ಅದಕ್ಕೆ ಅದು ಕೂಡ ಹಾಕ್ತಾಯಿದ್ದೀನಿ. ಒಂದು ಹಾಫ್ ಸ್ಪೂನಷ್ಟು ಸಾಲ್ಟ್, ತುಂಬ ಹಾಕ್ಕೊಬೇಡಿ ಇದಕ್ಕೆ, ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸಾಕು, ಅದು ಜಾಸ್ತಿ ಏನು ಬೇಕಾಗಲ್ಲ. ಅದಕ್ಕೆ ಸಾಲ್ಟ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಅದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ನೋಡಿದಲ್ಲ, ಸ್ವಲ್ಪ ಹುರ್ಕೊಬೇಕು. ಅದು ಒಂಥರ ಸ್ಮೆಲ್ಲೆಲ್ಲ ಹೋಗ್ಬೇಕು, ಅದು ಎಷ್ಟು ಚೆನ್ನಾಗಿ ಬರುತ್ತೆ. ಅದು ಹುರ್ಕೊಂಡಿದ್ದಾದಮೇಲೆ ಇವಾಗ ಪೊಟ್ಯಾಟೊ ಮ್ಯಾಶ್ ಮಾಡಿಕೊಂಡು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ರೆಡಿ ಆಗ್ತಾಯಿದೆ. ಇದು ಮಿಕ್ಸ್ ಮಾಡಿಬಿಟ್ಟು ಇನ್ನು ಚಟ್ನಿ ರುಬ್ಕೊಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕಲ್ಲ, ಸೊ ಅದಕ್ಕೋಸ್ಕರ ಸೈಡಲ್ಲಿ ಇಟ್ಟಿದ್ದೀನಿ. ಇದು ಟೊಮಾಟೊ ಅಷ್ಟರಲ್ಲಿ ಇದನ್ನು ಪಲ್ಯ ಮುಗಿಸ್ಕೊಂಡ್ಬಿಡೋಣ ಅಂತ. ಇದು ನಮ್ಮದು ಮಸಾಲ ಬಾಕ್ಸದು ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಪೊಟ್ಯಾಟೊದು ಪಲ್ಯ ಮತ್ತು ದೋಸೆ. ತುಂಬ ತೆಳ್ಳಗೆ ಹಾಕ್ಕೊಟ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ ನಮ್ಮದು ಬ್ರೇಕ್ಫಾಸ್ಟ್ ರೆಸಿಪಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೊಮಾಟೊ ಚಟ್ನಿ, ಆಲೂ ಪಲ್ಯ, ಸೊ ಒಂದು ಪೀಸ್ ಕ್ಯಾರೆಟ್ ಕೂಡ ಇಟ್ಟಿದ್ದೀನಿ. ಹೇಗೆ ಬಿದ್ದಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್.